ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯು ಗುರು ನಿಮಗೆಯು ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅಂತೇಳಿ ಅಲ್ಲಮಪ್ರಭುರವರು ಹೇಳಿದ್ದಾರೆ ಮಹಾತ್ಮ ಬಸವಣ್ಣನವರ ಬಗ್ಗೆ. ಅಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪ ಭೂಮಿಲಿಂದ ಇಡೀ ಭಾರತೀಯರೆಲ್ಲರಿಗೂ ಶರಣು. ಒಂದು ಚೆನ್ನ ಬಸವಣ್ಣನವರ ವಚನ ನೆನಪಿಗೆ ಬರ್ತಾ ಇದೆ. ಇವತ್ತು ನೋಡಿ, ದಿನಾಂಕ 12 ತಾರೀಕಿದೆ. ರೈತರೆಲ್ಲರೂ ಮೇಲೆ ನೋಡುತ್ತಿದ್ದಾರೆ ಸೃಷ್ಟಿಕರ್ತನ. ಇನ್ನೂ ಮಳೆ ಬರ್ತಾ ಇಲ್ಲ. ಬೇಸಿಗೆಗಿಂತ ಹೆಚ್ಚಾಗಿ ಬಿಸಿಲು ಎಲ್ಲ ಕಡೆ ಇದೆ. ಆದ್ದರಿಂದ ಇವತ್ತು ಈ ಭೂಮಿಯ ಮೇಲಿನ ಮನುಷ್ಯನ ಹೃದಯಗಳು ಸ್ವಚ್ಛತೆಯಿಂದ, ಸ್ವಚ್ಛ ಮನಸ್ಸಿನಿಂದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಅನುಭವ ಮಂಟಪದ ತತ್ವವನ್ನು ಇದ್ದಿದ್ದು ಇದ್ದ ಹಾಗೆ ಉಳಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಮಳೆ, ಬೆಳೆ, ಮಾನವ ಕಲ್ಯಾಣಕ್ಕಾಗಿ ಸಿಗುತ್ತದೆ, ಜೀವರಾಶಿಗಳಿಗಾಗಿ. ಒಂದು ವೇಳೆ ನಾವು ಶರಣರ ತತ್ವದ ಜೊತೆ ಸರಸವಾಡಿದರೆ ನಿಜಕ್ಕೂ ಈ ಭೂಮಿಯ ಮೇಲಿನ ಮಾನವ ಜೀವರಾಶಿಗಳಿಗೆ ಬಹಳ 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 ಕೆಟ್ಟ ದಿನಗಳು ಬರಲಿವೆ. ಬಸವ ಕಲ್ಯಾಣದ ಶರಣರು ಅಂದು ಸತ್ಯದ ಪರವಾಗಿ ನಿಂತು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಈ ಕುತಂತ್ರವಾದಿ ಮನುವಾದಿಗಳ ಅಟ್ಟಹಾಸದಿಂದ ಇವತ್ತು ಇನ್ನೂ ಕೂಡ 25,000 ವಚನಗಳು ಸಿಕ್ಕಿವೆ. 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಉತ್ಪಾದಕ ವರ್ಗದವರು, ದುಡಿಯೋ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ. ಈ ಧರ್ಮದಲ್ಲಿ ಜಂಗಮವೇ ಲಿಂಗ, ಲಿಂಗವೇ ಜಂಗಮ. ಅಂದರೆ ಜನನ ಮರಣ ಗಮನ ಇವೆಲ್ಲವನ್ನು ಅರ್ಥ ಮಾಡಿಕೊಂಡು, ಸೃಷ್ಟಿಕರ್ತನ ಬಗ್ಗೆ ಅರಿವು ಮಾಡಿಕೊಂಡು, ತಮ್ಮ ತಮ್ಮ ದೇಹಗಳೇ ದೇವಾಲಯವಿದೆ ಎಂದು ಅಪ್ಪಿಕೊಂಡು ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ನಂಬಿ ಬದುಕ್ತಕ್ಕಂಥವ್ರು ಯಾರೇ ಇರಲಿ, ಅಂತಹ ಜನರು ಹೆಚ್ಚಾದಾಗ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಬರುತ್ತದೆ. ಈಗ ಒಂದು ಚೆನ್ನ ಬಸವಣ್ಣನವರ ವಚನ. ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ. ಕಲ್ಯಾಣ ಪಟ್ಟಣವ ಕಟ್ಟಿತ್ತು, ಘನ ವೈಭವದಿಂದ ಮೆರೆದಿತ್ತು, ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು. ಕೂಡಲ ಚೆನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ. ಈಗ ಬದುಕ್ತಾ ಇದ್ದಾರೆ, ಯಾರು ಕೂಡ ಸಂತೋಷದಿಂದ ಬದುಕ್ತಾ ಇಲ್ಲ. ಬರೀ ಲೋಕದ ಡೊಂಕನ್ನು ತಿದ್ದತಕ್ಕಂಥವ್ರು ಮಾತ್ರ ಹುಟ್ಟಿಕೊಂಡಿದ್ದಾರೆ. ತಮ್ಮ ತಪ್ಪುಗಳನ್ನು ಯಾರೂ ಹೆಚ್ಚಾಗಿ ತಿದ್ದಿಕೊಳ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ಜಗಳಗಳು, ಜಾತಿಯ ಹೆಸರ ಮೇಲೆ, ದೇವರ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ ಮನುಷ್ಯರನ್ನು ಕೊಲೆ ಮಾಡ್ತಕ್ಕಂಥದ್ದು, ಪ್ರಾಣಿ ಹಿಂಸೆ ಮಾಡ್ತಕ್ಕಂಥದ್ದು, ಎಲ್ಲ ಕಡೆ ಪೊಲೀಸ್ ಸ್ಟೇಷನ್ಗಳು, ಕೋರ್ಟ್ಗಳು, ಜೈಲುಗಳು ಹೆಚ್ಚಾಗ್ತವೆ. ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ, ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬರೆದ ವಚನಗಳು. ಆ ಕಾರಣಕ್ಕಾಗಿ ನಾವು ಕೈಲಿಂದ
ಎಷ್ಟಾಗುತ್ತೋ ಅಷ್ಟು ಈ ಸತ್ಯ ಶರಣರ ವಿಚಾರಗಳನ್ನು ಒಪ್ಪೋಣ, ಅಪ್ಪಿಕೊಳ್ಳೋಣ. ಮತ್ತು ಆ ತತ್ವಕ್ಕೆ ನಾವು ಸಹಕಾರ ಮಾಡಲಿ, ಬೇಕಾದ್ರೆ ಬೀಳಲಿ, ಅದರ ಅಪಚಾರ ಮಾಡುವುದು, ವಚನಗಳನ್ನು ತಿರುಚುವುದು, ಅವರ ಆಚರಣೆಗಳನ್ನು ತಿರುಚುವುದು ಯಾರು ಕೂಡ ಮಾಡಬಾರದು. ಯಾಕೆಂದರೆ ಎಲ್ಲ ವಚನಗಳು ನಮಗೆ ಅವರು ಯಾವ ರೀತಿ ಬದುಕಿದ್ದಾರೆ ಅಂಥೇಳಿ ಸಾಕ್ಷಿ ಕೊಡುತ್ತವೆ. ಇನ್ನೊಂದು ಬಸವಣ್ಣನವರ ವಚನ: ಶ್ರೀ ವಿಭೂತಿ ಹೊಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಈ ವಚನ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇವತ್ತ ಬಸವಾದಿ ಶಿವಶರಣ ಹೆಸರಿನ ಮೇಲೆ ಯಾರೇ ಏನೇ ಮಾಡಲಿ, ಆದರೆ ಯಾರು ಹಿರಿಯರಿದ್ದಾರೆ, ನಾನು ಎಲ್ಲ ಗುರುಗಳಾಗಿ ಅಂಥೇಳಿ ಜನರ ಸಾಮಾನ್ಯರ ಮುಂದೆ ಹೇಳಿಕೊಳ್ತಾರೆ, ಅವರೆಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಬಸವಣ್ಣನವರನ್ನು ಧರ್ಮಗುರು ಅಂಥೇಳಿ ಎಲ್ಲ ಶರಣರು ಒಪ್ಪಿಕೊಂಡಿದ್ದಾರೆ. ಅದೇ ರಸ್ತೆಯಲ್ಲಿ ನಾವು ಕೂಡ ಹೋದರೆ ಮಾತ್ರ ಎಲ್ಲರಿಗೂ ಈ ಪ್ರಕೃತಿಯ ಬಸವಣ್ಣನವರ ತತ್ವ, ಪ್ರಕೃತಿಯ ತತ್ವವಿದೆ, ಸೃಷ್ಟಿಕರ್ತನ ತತ್ವವಿದೆ. ಎಲ್ಲ ವಚನಗಳಲ್ಲಿ ಉದಾಹರಣೆಗಳನ್ನು ಕೊಟ್ಟು ಬರೆದಿದ್ದಾರೆ. ನಾವು ಸುಮ್ಮನೆ ಆಶೀರ್ವಾದ ಕೊಡ್ತೀವಿ ಏನು, ಈ ಥರ ಯಾರೂ ಹೇಳಿಲ್ಲ. ತನ್ನ ಆಶ್ರಯ ರತಿ ಸುಖವ, ತಾನು ಉಂಬೋ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮದೇವ. ಕೆಮ್ಮನೆ ಉಪಚಾರ ಅಂದರೆ ಈಗ ನೋಡ್ತಾ ಇಲ್ಲ ಎಲ್ಲ ಕಡೆ ಬಸವಣ್ಣನವ್ರ ತತ್ವ ಹಾಗಿದೆ, ಹೀಗಿದೆ, ಇದೆಲ್ಲ. ಯಾಕಂದರೆ ಮುಕ್ತ ಜನಗಳು ಇವತ್ತ ದೇಶದಲ್ಲಿ ತಲೆಯಲ್ಲಿ ಸುಳ್ಳು, ಗೊಳ್ಳು, ಪೊಳ್ಳು, ಹುಳವನ್ನು ಹಾಕಿದಾರಲ್ಲ ಸಾವಿರಾರು ವರ್ಷದಿಂದ. ಇವೆಲ್ಲ ಪಾಪ ಮುಗ್ಧ ಜನರಿಗೆ ಗೊತ್ತಿಲ್ಲ. ಇವತ್ತು ನಿರುದ್ಯೋಗ, ಬಡತನ, ಅನಾರೋಗ್ಯ, ಅನೇಕ ಸಮಸ್ಯೆಗಳಿರುವುದರಿಂದ ಜನರಿಗೆ ತಲೆಯಲ್ಲಿ ವಚನಗಳನ್ನು ಪಚನ ಆಗ್ತಾಯಿಲ್ಲ. ಒಂದು ವೇಳೆ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದೇ ಆದರೆ ಈ ಭಾರತ ಭೂಮಿ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಲಿದೆ. ಈ ಭಾರತ ದೇಶದಿಂದ ಇಡೀ ಜಗತ್ತಿನ ಮಾನವರೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಬರುತ್ತದೆ ಎಂದು ಈ ಗ್ಯಾರಂಟಿಯೊಂದಿಗೆ ಹೇಳುತ್ತಾ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪೋ ಕಾರ್ಯ ಮಾಡುವಿರಿ ಎಂದು ನಾನು ಬಸವ ಕಲ್ಯಾಣದ ಭೂಮಿಯಿಂದ ಈ ವಿಚಾರಗಳನ್ನು ತಿಳಿಸುತ್ತಾ ಕೊನೆಯದಾಗಿ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು.